ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಗಿತ್ತು ಸ್ನೇಹಿತರೆ ವಿಡಿಯೋ ಮಾಡಿ. ನೋಡಿ ಸ್ನೇಹಿತರೆ, ತುಂಬ ಜನ ಕೇಳ್ತಾಯಿದ್ರು 545 ಪೋಸ್ಟ್ ಕತೆ ಏನಾಯಿತು, ಅದು ಏನಾಗ್ಬೋದು, ಏನೋ ತಗೊಳ್ಳಲ್ವಂತೆ ಬರಲ್ವಂತೆ ಹಾಗೆ ಹೀಗೆ ಅಂತ. ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಮೊದಲ ಆದ್ಯತೆ ಸ್ನೇಹಿತರೆ 545 ಪೋಸ್ಟು ಖಂಡಿತ ತಗೋತಾರೆ. ಭಯ ಪಡೋದು ಬೇಡ, ಯಾರನ್ನೂ ಡ್ಯೂ ಬಿಡೋಲ್ಲ. ಹಾಗೆಯೇ ಸೆಕೆಂಡ್ ಲಿಸ್ಟು ಅಂದರೆ 2ನೇ ಸ್ಥಾನ 1200 ಡ್ರೈವರ್ ಪೋಸ್ಟು. ಇದಾದ ನಂತರ ಬೇರೆಯವರಿಗೆ ಆದ್ಯತೆ ಸ್ನೇಹಿತರೆ. ಎಲ್ಲನೂ ಕರೀತಾರೆ, ದಯವಿಟ್ಟು ಯಾರು ಭಯಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ, ಮಾಹಿತಿ ಬಂದ ಪ್ರಕಾರ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ 2 ತಿಂಗಳಲ್ಲಿ ಸ್ನೇಹಿತರೆ ಎಲ್ಲ ಏನು ಹಳೆಯ ಡ್ಯೂ ಇದ್ದು ಮತ್ತು ಏನು ಈ 545 ಪೋಸ್ಟ್ಗೆ ತುಂಬ ಒದ್ದಾಡ್ತಾ ಇದ್ದಾರೆ ನಮ್ಮ ಜನಗಳು, ಪಾಪ ನಮ್ಮ ಡ್ರೈವರ್ಗಳು ಖಂಡಿತ ತಗೋತಾರೆ. ಆರಾಮಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಏಕೆಂದರೆ ನನ್ನ ವೈಯಕ್ತಿಕವಾಗಿ ಮನೆಯಲ್ಲಿ ಸ್ವಲ್ಪ ಏನೇನೋ ಫಂಕ್ಷನ್ಗಳಿದ್ದು ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ಕೇಳ್ತಾಯಿದ್ರು ಸ್ನೇಹಿತರೆ, ಇದು ಬರೀ ಕಂಡಕ್ಟರ್ಗಳನ್ನ ಕರೀತಾರಂತ ತುಂಬ ಜನ ಕೇಳಿದರು ಸ್ನೇಹಿತರೆ. ನೋಡಿ, ಬರೀ ಕಂಡಕ್ಟರ್ದು ನಿಜವಾಗ್ಲೂ ನಂಗೆ ಇನ್ನೂ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ಸರಿಯಾಗಿ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿದ್ರೆ ಮಾತ್ರ ಅಂಥದ್ದನ್ನು ಹೇಳಬೇಕು, ಆ ಥರನೇ ಹೇಳ್ತಿದ್ದೀನಿ ಇದುವರೆಗೂ ನಾನು. ಹಾಗಾಗಿ ಕಂಡಕ್ಟರ್ದು ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಡಿ ಕಂಪ್ಸಿನ ಖಂಡಿತ ತಗೋತಾರೆ ಸ್ನೇಹಿತರೆ. ಡಿ ಕಂಪ್ಸಿ ತಗೋತೀವಿ ಅಂತ ಹೇಳಿದರೆ ಡಿ ಕಂಪ್ಸಿ ತಗೋತಾರೆ ಸ್ನೇಹಿತರೆ. ಅದೇ ಸ್ನೇಹಿತರೆ, ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ನಿಮ್ಮ ಕೈಲಿ ಆದರೆ, ನಿಮಗೆ ಅನುಕೂಲ ಇದ್ದರೆ, ಸಾಧ್ಯ ಇದ್ದರೆ 1 ವಾರ ಅಟ್ಲೀಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ. ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ, ಆಯಿತಾ? ಅದೊಂದು. ಮತ್ತು ಇನ್ನೊಂದು ಸ್ನೇಹಿತರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ನಿಜವಾಗ್ಲೂ ಏನು ಡಿ ಕಟ್ಟಿರ್ತೀರ ಪೋಸ್ಟ್ ಆಫೀಸಲ್ಲಿ, ಅದೆಲ್ಲ ಎಲ್ಲೆಲ್ಲೋ ಬಿಸಾಡಿರ್ತೀರ ಅಥವಾ ಬಿಸಾಡಿದ್ದೀರ ಅಂತಲ್ಲ, ಎಲ್ಲೋ ಮಿಸ್ ಆಗಿ ಎಲ್ಲೋ ಇಟ್ಟು ಎಲ್ಲೋ ಮರ್ತಿರ್ತೀರ. ದಯವಿಟ್ಟು ಅದನ್ನು ಈಗಲೇ ಹುಡುಕಿ ಇಟ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು. ಯಾಕೆಂದರೆ ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಕೂತಿರ್ತೀವಿ, ಕೊನೆ ಟೈಮಲ್ಲಿ ಇನ್ನೇನು ಹತ್ರ ಬಂದಾಗ ರಿನ್ಯೂವಲ್ ಆಗಿರಲ್ಲ, ಅದೊಂದು ನೋಡ್ಕೊಬೇಕು. ಮತ್ತು ಡೇಟ್ ಆಫ್ ಬರ್ತ್ ಹೆಂಗಂದರೆ ಇನ್ಸಿಲ್ ಹಿಂದೆ ಮುಂದೆ ಆಗಿರುತ್ತೆ, ತಂದೆದು ಅಥವಾ ನಿಮ್ಮದು, ಅದೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಮಾಡಿಸ್ಕೊಳ್ಳಿ, ಆಮೇಲೆ ಕನ್ನಡ ಮಾಧ್ಯಮ ಇದ್ದರೆ ಅದು ಮಾಡಿಸ್ಕೊಳ್ಳಿ, ಯೂಸ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಏನೇ ಇದ್ದರೂ ಕೂಡ ನಿಮ್ಮ ಡ್ರೈವಿಂಗ್ ಸ್ಕಿಲ್ ಸ್ನೇಹಿತರೆ, ಅದು ಮೇಯ್ನು. ಯಾಕೆಂದರೆ ಕನ್ನಡ ಇದೆ ಮತ್ತು ಗ್ರಾಮೀಣ ಅಭ್ಯರ್ಥಿ, ಇದನ್ನು ಯೋಚನೆ ಮಾಡ್ಕೊಂಡು ನಾವು ಇಷ್ಟು ಹೊಡೆದ್ರೆ ಸಾಕು ಅಂತ ಅಂದ್ಕೊಬಾರ್ದು. ನಮ್ಮ ಟಾರ್ಗೆಟ್ 50ಕ್ಕೆ ಒಂದು ಅಟ್ಲೀಸ್ಟ್ ಒಂದು 48 ನಾವು ಹೊಡಿಲೇಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೋಬೇಕು ಸ್ನೇಹಿತರೆ. ಅದೊಂದು ವಿಷಯ ತಿಳಿಸ್ತಾ ಸ್ನೇಹಿತರೆ. ನಿಮ್ಮ ಡಿ ಎಲ್ ವೆರಿಫಿಕೇಷನ್ ನೋಡ್ಕೊಳ್ಳಿ, ನಿಮ್ಮ ಡಿ ಎಲ್ಗಳು ಚೆಕ್ ಮಾಡ್ಕೊಳ್ಳಿ, ರಿನ್ಯೂವಲ್ ಇದೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಈಗಲೇ ಒಂದು ಫೈಲ್ ಮಾಡಿ ಇಟ್ಕೊಂಬಿಡಿ, ನಿಮ್ಮ ಡಿ ಎಲ್ಲು, ಮಾರ್ಕ್ಸ್ ಕಾರ್ಡು, ಹಾಗೆ ನೀವೇನು ಡಿ ಡಿ ಕಟ್ಟಿದ್ದೀರಾ ಅದು, ಆಧಾರ್ ಕಾರ್ಡುಗಳು, ಮತ್ತು ಏನು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಅಗತ್ಯ ಇರುವಂತಹ ಕಂಡಕ್ಟರ್ ಬ್ಯಾಡ್ಜು, ಇವೆಲ್ಲನೂ ಒಂದು ಫೈಲ್ ಮಾಡಿ ಇಟ್ಕೊಂಬಿಡಿ ಸ್ನೇಹಿತರೆ ಈಗಲೇ ಎಕ್ಸ್ಟ್ರಾ ಸಪ್ರೇಟಾಗಿ. ಯಾಕೆಂದರೆ ಆ ಟೈಮಲ್ಲಿ ಹುಡ್ಕೋ ತಪ್ಪುತ್ತೆ ಸ್ನೇಹಿತರೆ. ಹಾಗೆ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಆಗಲೇ ಹೇಳ್ದಂಗೆ ನಿಮಗೆ ಆದರೆ ಒಂದು ಟ್ರ್ಯಾಕ್ ಟ್ರೈನಿಂಗ್ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಒಂದು ನಾಲೆಡ್ಜ್ ಬರುತ್ತೆ ಆ ಟೈಮಲ್ಲಿ ಗಾಡಿ ಓಡಿಸುವಾಗ. ಹಾಗೆ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ ಅಂತ ಹೇಳ್ದಂಗೆ 2 ತಿಂಗಳಲ್ಲಿ ಸ್ನೇಹಿತರೆ ಖಂಡಿತ ಕರೀತಾರೆ. ದಯವಿಟ್ಟು ಯಾರು ಅಂದರೆ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ ಓವರಾಗಿ, ತಗೋತಾರೋ ಇಲ್ವೋ ಏನಾಗುತ್ತೆ, ಬರೀ ಸುಳ್ಳಂತೆ, ಹಂಗಂತೆ ಹಿಂಗಂತೆ, ಎಲ್ಲ ಅಂತೆಗಂತೆಗಳ ಪುರಾಣ ಸ್ನೇಹಿತರೆ. ಹಾಗೆ ದಯವಿಟ್ಟು ನಿಮ್ಮ ತಯಾರಿ ನೀವು ಮಾಡ್ಕೊಳ್ಳಿ, ಅದೇನಾಗಬೇಕು ಅದಾಗುತ್ತೆ ಸ್ನೇಹಿತರೆ. ಖಂಡಿತ ಕರೀತಾರೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ.